ಏನಪ್ಪ ಅಂದಂಗ ಕಾಲೇಜ್ ಹುಡುಗಂತರ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾ? ಅದು ಪದಪ್ಪ ಒಂದ್ 5 ವರ್ಷದ ಕೆಳಗೆ ಯುಗಾದಿ ಹಬ್ಬಕ್ಕೆ ಅಂತ ಬಟ್ಟೆಗಳನ್ನ ತಗೊಂಡಿದ್ದೆ. ಆದ್ರೆ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಸಿಕ್ಕಿರ್ಲಿಲ್ಲ ಕಣ. ಇವತ್ತೇನೋ ಒಂದು ಸುಂದರ ಸುವರ್ಣಾವಕಾಶ ಒದಗಿ ಬಂದಿದೆ. ಅದಕ್ಕಂದ್ರ ನಾನು ನನ್ನ ಹೆಂಡತಿ ಅಂದ್ರೆ ಜಾಜಿ ಜಂಬಲ್ದೀನಿ ಅವರು ಅದಕ್ಕಲ್ಲ ನಿಮ್ಮ ಜಾಜಿ ಹತ್ರ ಅವ್ರ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದೀನ್ರ. ಏನ್ ಬಾವ ನೀವು ನಿಮ್ ವಯಸ್ಸು 10 ವರ್ಷ ಕಡಿಮೆ ಇಟ್ಕೊಂಡ್ಬಿಟ್ರೆ ನಮ್ಮ ತರಗತಿ ಏನಾಗಬೇಕು? ಸುಮ್ಮನೆ ರೆಡಿ. ಅರೆ ನಿಮ್ ಡ್ರೆಸ್ ಸಖತ್ತಾಗಿದೆ. ನಾನೊಂದು ಪ್ಯಾಂಟ್ ಹಾಕೊಂಡಿದ್ದೀನಿ, ಅದಕ್ಕೆ ಯಾವನೋ ಇಲ್ಲಿ ಜೇ ಬಿಟ್ಬಿಟ್ಟು ನೋಡಿ. ಇದು ಡ್ರೆಸ್ ನಿಮ್ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಒಂದ್ಸಲ ನೋಡ್ಬಿಟ್ಟು ಹೇಳ್ರಿ. ಎಕ್ಸ್ಕ್ಯೂಸ್ ಮೀ, ನೀವೇ ನನಗೆ ಮ್ಯಾಚ್ ಆಗಿಲ್ಲ ಅಂತದ್ರಲ್ಲೇ ನಿಮ್ ಡ್ರೆಸ್ ಮ್ಯಾಚ್ ಆಗುತ್ತಾ? ಹಾಕೊಂಡ್ರು ಒಂದೇ ಬಿಟ್ರು ಒಂದೇ. ನಾವು ನಮ್ಮ ಹೆಂಡ್ರ ಜೊತೆ ಬೈಕಲ್ಲಿ ಹೋಗ್ತಾ ಇದ್ವಿ. ಮನಸ್ಸಿದ್ದವ್ರಿಗೂ ಸ್ವಲ್ಪ ಟಾಟಾ ಮಾಡಿ ನಾವಂತೂ ಬರ್ತೀವಿ. 500 ಕೊಟ್ಟಿಲ್ವಾ? ಬನ್ನಿ ನೀವು ಬನ್ರಿ. ಏನೋ ಮಗ ಹುಡುಗಿ ಸಕ್ಕ ಸೋಷಿಯಲ್. ಬರೀ ಸೋಷಿಯಲ್ ಅಲ್ಲಮ್ಮ, ಸೋಷಿಯಲ್ ಸ್ಟಡೀಸ್. ರೇ ಜಾಜಿ ಜಂಬಲ್ದಿ, ನೀವು ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ? ಅವ್ರಿಗೆ ಯಾಕೆ ನೀವು ಸುಮ್ಮನೆ ಹಾಯ್ ಹೇಳಕ್ ಹೋದ್ರೆ? ಅಯ್ಯೋ, ಅವ್ರು ಹಾಯ್ ಮಾಡಿದ್ರು, ಅದಕ್ಕೆ ನಾನು ಹಾಯ್ ಮಾಡ್ದೆ. ಅಯ್ಯೋ ಸುಮ್ಮನೆ ರೇ, ಅವ್ರು ಹೇಳಿ ಕೇಳಿ ಅಪ್ಪ ಪೋಲಿಗಳು ಕಂಡ್ರಿ ಅಂತವ್ರ ಸವಸ ನಮ್ಮಿಬ್ರಿಗೆ ಯಾಕೆ ಬೇಕು ಅಂತ. ಅಲ್ಲ ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಯೋರ್ ಪ್ರಾಬ್ಲಮ್? ಏನಮ್ಮ ಯಾವ್ದೋ ಹುಡುಗಿ ಬೇಕಾಕೊಂಡು ಹೋಗ್ತಿದ್ಯಾ? ಲೇ, ಇವಳು ಹುಡುಗಿ ಎಲ್ಲ ಕಂಡ್ರ. ಇವಳ ತಂಟೆಗೆ ನೀವೇನಾದ್ರೂ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನೀನ್ ಯಾರು? ಹುಡುಗಿ ಚಿಕ್ಕಪ್ಪನ? ಸಾಕು ಕಂಡ್ರು ನಕ್ಕಿದ್ದು. ಈಕೆ ನನ್ನ ಲೋ ಹೆಂಡತಿ ಅಂತ ಕಣ, ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಉಂಗುರ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ಇಂತಹ ಕಾಂಜಿ ಪಿಂಜಿ ಆಟಗಳನ್ನ ನಾನು 4-5ನೇ ಕ್ಲಾಸ್ ಓದೋವಾಗ್ಲೇ ಮಾಡಿ ಮುಗಿಸ್ಬಿಟ್ಟೆ. ಇಳಿರಿ ನೀವು ಹೇಳ್ತೀನಿ. ಇವತ್ತು ನಿಮಗೆ ಕಾದಿದೆ. ಏನ್ ಹುಡ್ತಾ ಇರುತ್ತೆ ಹೇಳ್ಬೋದಾ? ಚೈನು ಶಿವ ಫಿಲ್ಮ್ ಹಾಕ್ಬಿಟ್ಟ. ಇವತ್ ಬಿಟ್ಟಿದೀವಿ, ನಾಳೆ ಬಂದು ವಿಚಾರಿಸ್ಕೊತೀವಿ. ನಡೀರ, ನಾಳೆ ಕಾದಿದೆ ನಿಮ್ಗೆ. ಹತ್ತು ನಿಮಗೆ ನಿಮಗೆ ಕಾದಿದೆ. ಇದಕ್ಕೆ ಎಣ್ಣೆ ಬಿಡ್ರ ಅಂತ ಹೇಳಿದ್ದೆ, ಇವ್ರು ನನ್ನ ಮಾತ ಕೇಳಲ್ಲ. ಏನಾಯ್ತಮ್ಮ ಏನಾಯ್ತಮ್ಮ? ಅಣ್ಣಯ್ಯ, ಯಾರೋ ಪೋಲಿ ಹುಡುಗರು ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ, ನನ್ನ ರೇಗಿಸಿದ್ರು. 4 ಜನ ಇದಾರ. ಅನ್ಯಾಯವಾಗಿ ಇವತ್ತು ಅವ್ರು 8 ತುಂಡಾಗೋದ್ರು. ಬರ್ತಾ ನೋಡ್ರ ಎಡಗೈ ಬಲಗೈ ಗಂಡುಗಳಿಗೆ ಅಪ್ಪ ಪೋಲಿ ಹುಡುಗರ ರಸ್ತೆನಲ್ಲಿ ಸಿಕ್ಕು ಕಾಲು ಕೆದರ್ಕೊಂಡು ಜಗಳಾಡಿದ್ದು ಅಲ್ದೆ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ರೇನ ನೀವು? ಎಷ್ಟು ಜನ ನಮ್ಮ ಹುಡುಗಿದ್ದೀರಿ ನಿಮ್ಮ ಮನೇಲಿ ಇರೋದು? ಹೋಗಿ ನೀವು ಯಾಕಪ್ಪ ಟೆನ್ಷನ್ ಮಾಡ್ಕೋತೀಯ ಕಂದ? ನಾಳೆ ಮತ್ತೆ ಸಿಗ್ತೀರಾ? ಮತ್ತೆ ಸಿಗಲ್ಲ. ಇನ್ಯಾವತ್ತು ಮನೆ ಹತ್ರ ಬರಬೇಡಿ ಅಂತ ಮಾಲೆಲ್ಲ ಹೇಳಿಲ್ವಾ? ಹುಡುಗರ ನಿಮ್ಮದು ಯಾಕೋ ಅತಿ ಆಯ್ತು. ಇಷ್ಟೆಲ್ಲ ಆದ್ರೆ ನಾನು ಸುಮ್ಮನೆ ಇರಲ್ಲ ಕಂಡ್ರ. ನೋಡಿ, ನನ್ನನ್ನು ರೇಗಿಸ್ಬಿಡಿ. ಪಕ್ಷ ನೀವೇನಾದ್ರೂ ನನ್ನನ್ನು ರೊಚ್ಚಿಗೆಪ್ಸಿದ್ರೆ ಅಂದ್ರೆ ನಿಮ್ಮೆಲ್ಲರ ತಲೆಗಳನ್ನ ಹಂಗಂಗೆ ತೆಗೆದು ಬಿಡ್ತೀನಿ. ಮಾಡ್ರಂಗ ಸುಮ್ನೆ ತೆಪ್ಗೆ ಸೈಲೆಂಟ್ ಆಗಿ ಸೈಡ್ ಗಿದ್ರೆ ಸರಿ. ನಮ್ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ಅಡ್ಡ ಉದ್ದುತ್ತ ಮಲ್ಸ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಅಪ್ಪನಿಗೊಂದು ಮಾತು ಹೇಳಿದ್ರೆ ಸಾಕು, ನಿನ್ನ ತಗೊಂಡೋಗಿ ತಿಹಾರ್ ಜೈಲಲ್ಲಿ ಇಟ್ಬಿಡ್ತಾರ. ಹುಷಾರು. ಕಾನೂನ್ಗೆ ಕಳ್ಳೆಪುರಿ ತಿನ್ಸೋ ಕದೀಮ್ರಿಗೆ ಕಾಲ್ ಮುರಿಯೋದಕ್ಕೆ ಬಂದಿರೋದು. ನೀವ್ ಮಾಡಿರೋ ಪುಂಡಾಟ ಎಲ್ಲ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿತ್ತು. ಬದ್ಮಾಶ್ ಕೂಡ ಮದ್ವೆ ಆಗಿರೋ ಹುಡುಗಿಗೆ ಲೈನ್ ಹೊಡಿತೀರಾ? ನಿಮ್ಮನ್ನೆಲ್ಲ ಬರೀ ಚಡ್ಡಿಲಿ ವಿಧಾನಸೌಧದ ಮುಂದೆ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ತಪ್ಪಾಯ್ತು ಅಂಕಲ್, ನಾವ್ ಇದ್ಮೇಲೆ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ. ಏನ್ ನೋಡ್ತಾ ಇದ್ದೀರ? ಬರ್ರಲೇ ಅಂಕಲ್ ಅಂತ ನೀನು. ಕರೆಕ್ಟ್ ಟೈಮ್ಗೆ ಇನ್ಸ್ಪೆಕ್ಟರ್ ಬಂದು ನನ್ನ ಸೇವ್ ಮಾಡ್ಬಿಟ್ರು. ಅಭಿ, ಇವ್ರಿಗೇನಾದ್ರೂ ಕೊಟ್ಟು ಕಳ್ಸಿ. ನಮ್ಗೆ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಸಾಕು. ಅಂದ್ರೆ ನೀವು ಪದ್ದು